ಗುಡ್ ಮಾರ್ನಿಂಗ್, ಹಲೋ, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಅನುಸ್ ಜೈನ್. ಇವತ್ತು ನಾವು ವಾಪಸ್ಸಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅರೌಂಡ್ 3 months ನಂತರ. ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ 3 monthsಲ್ಲಿ ತುಂಬ ಎಲ್ಲ ಚೇಂಜಸ್ ಆಗಿದೆ, ತುಂಬ ಮಾತಾಡ್ತೀನಿ. ಸೊ ಅದಕ್ಕಿಂತ ಮೊದಲು ಈಗೇನು ಅಂತ ಹೇಳಿದ್ರೆ ಎದ್ದು ಫ್ರೆಶ್ ಅಪ್ ಆಗಬೇಕು. ಗೆಸ್ಟ್ ವೆಯ್ಟ್ ಮಾಡ್ತಿದ್ದಾರೆ. ಏನು ಗೆಸ್ಟ್ ವೆಯ್ಟ್ ಮಾಡ್ತಿದ್ದಾರೆ ಅಂತೆಲ್ಲ ಮಾತಾಡ್ತಿದ್ದಾನೆ ಅಂತ ಥಿಂಕ್ ಮಾಡಿಬಿಡಿ, ಮತ್ತೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನು ರೂಮ್ನ ಒಂದ್ಸತಿ ತೋರಿಸ್ಬಿಡ್ತೀನಿ. ಕಾಣಿಸಿದ್ಯಾ? ಇಲ್ಲಿಂದ ಸ್ಟಾರ್ಟ್ ಮಾಡಿ ಸ್ವಿಚ್ ಬೋರ್ಡ್ ಹಿಂಗಿದೆ. ಇಲ್ಲಿ ನೋಡಿ, ಅಲ್ಲೆಲ್ಲ ಬ್ಯಾಗ್ ತೆಗೆದು ಬಿಸಾಡ್ಕೊಂಡಿದ್ದೀನಿ. ಮಿರರ್ ಇದೆ. ಇಷ್ಟೇ ಸ್ಪೇಸ್ ಇರೋದು. ನಂಗೆ 1 monthಗೆ ಇದಿಷ್ಟರಲ್ಲೇ ನಾನು ಮ್ಯಾನೇಜ್ ಮಾಡಬೇಕು. ಇನ್ನು ಹೊರಗಡೆ ಒಂದು ವ್ಯೂ ಇದೆ, ಅದನ್ನೊಂದು ತೋರಿಸ್ತೀನಿ. ಚಳಿ ಗುರು, ಚಳಿ. ಈಗ ಅರ್ಥ ಆಯ್ತಾ ನಾನು ಎಲ್ಲಿದ್ದೀನಿ ಅಂತ? ಆ ಕಡೆ ಅದೇನು ಕಾಣ್ತಿದೆ ಫುಲ್ ಹಿಮಾಲಯನ್ ಮೌಂಟೇನ್ಸ್, ಅಲ್ಲಿ. ಹಿಂಗಿದೆ. ಇದು ಯಾವ ಸಿಟಿ ಅಂತ ಹೇಳಿ ಗೊತ್ತಾದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಮತ್ತೆ ಹೇಳ್ತೀನಿ. ಅಷ್ಟು ತನಕ ವೆಯ್ಟ್ ಮಾಡಿ. ಓಕೆ, ಇನ್ನೇನಿಲ್ಲ. ಇವಾಗ ಇನ್ನು ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ ನಿಮಗೆ. ಬಾಯ್ ಬಾಯ್. ಇದೇ ಹೋಮ್ ಸ್ಟೇ ಆಯಿತಾ? ನಾನು ತೋರಿಸ್ಲಿಕ್ಕೆ ಮಾಡ್ತಾಯಿತ್ತು ನೋಡಿ, ಹಿಂಗಿದ್ದಾರೆ. ಇದು ಹೋಮ್ ಸ್ಟೇ. ಈ ಕಡೆಯಿಂದ ಅಲ್ಲಿ ನೋಡಿದ್ರೆ ಹಿಮಾಲಯನ್ ಮೌಂಟೇನು ಕಾಣಿಸ್ತಿದೆಯಾ? ಓಕೆನಾ? ಇದು ಮನಾಲಿ ಸಿಟಿ, ಆಗ ನಿಮಗೆ ಹೇಳಿದ್ನಲ್ಲ. ಈ ಕಡೆ ಸೈಡ್ ನೋಡಿದ್ರೆ ನೋಡಿ, ಅಲ್ಲಿ ಅದು ಇವತ್ತು ನಾವು ಹೋಗ್ತಾ ಇರೋದು. ಇಲ್ಲಿ ನೋಡಿ ಒಂದ್ಸತಿ ಹೆಂಗಿದೆ, ಸಖತ್ತಾಗಿದೆ ಅಲ್ವಾ? ಈಗ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇದೇ ಪ್ರಾಪರ್ಟಿ ಆಯಿತಾ? ಅಂದರೆ ನಾವು ಬುಕ್ ಮಾಡಿರೋದು ಸೈದಿರ್ ಸಂಚಾರಕ್ಕೆ ಬಂದವರಿಗೆ. ಮಾಮೂಲಿ ಅಂದರೆ 8000 ಬಜೆಟಲ್ಲಿ ಬರ್ತಾರೆ ಅವ್ರಿಗೆ ಈ ಪ್ರಾಪರ್ಟಿ. ಇಲ್ಲಿ ಮೇಲ್ಗಡೆ ನೋಡಿದ್ರು ಆ ಕಡೆನೂ ಸ್ನೋ ಇದೆ. ಅಲ್ಲಿ ಅದ್ರದ್ದು ನೋಡಿ, ಸನ್ರೈಸ್ ಎಲ್ಲರೂ ಆದರೆ ಅಥವಾ ಅವರಿಗೆ ಎದ್ದರೆ ಈ ರೀತಿ ವ್ಯೂ ಅಲ್ಲಿಂದ. ಈಗ ಬ್ರೋ ಬಂದಿದ್ದಾರೆ, ಸೊ ಅವರೊಟ್ಟಿಗೆ ಬೈಕಲ್ಲಿ ಹೋಗಬೇಕು. ಮೀನ್ಸ್ ಅಂದರೆ ಇವತ್ತು ಪ್ಲ್ಯಾನ್ ಇರೋದು ಜಸ್ಟ್ ಸೋಲಂಗ್ ವ್ಯಾಲಿ, ಮತ್ತು ಅದಾದ ನಂತರ ಇಲ್ಲ ಸೋಲಂಗ್ ವ್ಯಾಲಿಂದ ಮತ್ತೆ ಬೈಕ್ ಬಿಡಲಿಲ್ಲ ಅಂದರೆ ಮಣಿಕರಣ್ ಅಥವಾ ಕಸೋಲಿಗೆ ಹೋಗಬೇಕು. ಸೊ ಅವ್ರು ನನಗೆ ಕ್ಲೈಂಟ್ಗಿಂತ ಜಾಸ್ತಿ ಬ್ರೋ, ಮೀನ್ಸ್ ಯಾಕಂದರೆ ತುಂಬ ಟ್ರಿಪ್ ಮಾಡಿದ್ದೀನಿ ಅವ್ರ ಜೊತೆ. ನಾನು 2-3 ಟ್ರಿಪ್ ಆಗಿದೆ. ಸೊ ಹಂಗಾಗಿ ಈಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ಇದು ಸೋಲಂಗ್ ವ್ಯಾಲಿ. ಅಂದರೆ ಯಾರೆಲ್ಲ ಮನಾಲಿ ಟ್ರಿಪ್ ಪ್ಲ್ಯಾನ್ ಮಾಡಿರ್ತಾರೆ ಅವರಿಗೆ ಸೋಲಂಗ್ ವ್ಯಾಲಿ ಬಗ್ಗೆ ಗೊತ್ತಿರುತ್ತೆ. ಬ್ಯಾಕ್ ಸೈಡ್ ನೋಡ್ಬೋದು. ಎಲ್ಲಿ ನೋಡಿದ್ರು ಸ್ನೋನೇ. ಇನ್ನೊಂದು ತಿಂಗಳು ಇದೇ ಸ್ನೋನೇ ನೋಡ್ತಾ ಇರಬೇಕು, ಖುಷಿ ಇದೆ. ಸೊ ಹಾಗಾಗಿ ಈಗ ಸೋಲಂಗ್ ವ್ಯಾಲಿಯಲ್ಲಿದ್ದೀನಿ. ಸೊ ಇಲ್ಲಿದು ಈಗ ಕರೆಂಟ್ಲಿ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಇವತ್ತಿದು ಬೈಕೆಲ್ಲ ಅಲೋ ಮಾಡ್ತಾ ಇಲ್ಲ ಎಲ್ಲಿ ಅಟಲ್ ಟನಲ್ಗೆಲ್ಲ. ನೀವು 4x4 ಹೋಗಬೇಕು, ಇಲ್ಲಾಂದರೆ ಬೇರೆ ಕಾರ್ ಮಾಡ್ಕೊಂಡು ಹೋಗಬೇಕು. ಸೊ ಪ್ಯಾರಾಗ್ಲೈಡಿಂಗ್ ಎಲ್ಲ ಮಾಡ್ತೀರಾ ಅಂದರೆ ಇದೇ ಪ್ಲೇಸಲ್ಲಿ ಒಂದು ಸತಿ ಪ್ಯಾರಾಗ್ಲೈಡಿಂಗ್ ಮಾಡ್ತಾರೆ ಮೇಲ್ಗಡೆ, ಅಲ್ಲಿ ಟಾಪಿಂದ ಅಲ್ಲಿಂದ. ಮತ್ತು ಪರವಾಗಿಲ್ಲ, ಬ್ಯಾಕ್ ಟು ಯೂಟ್ಯೂಬ್ ಚೆನ್ನಾಗಿ ಅನ್ನಿಸ್ತದೆ. ಒಂದು ಕಂಫರ್ಟ್ ಝೋನ್ ಏನಿತ್ತು ಅದು ಫುಲ್ ಹೊರಗಡೆ ಬರ್ತಾ ಇದ್ದೀನಿ. ಸೊ ಹಂಗಾಗಿ ಪರವಾಗಿಲ್ಲ. ಇದೇ ಪ್ಲೇಸಲ್ಲಿ ಎಲ್ಲ ಪ್ಯಾರಾಗ್ಲೈಡಿಂಗ್ ಎಲ್ಲ ಆಗೋದು. ಇದೇ ನೀವು ಏನು ಮೊಬೈಲ್ ನೋಡಿದ್ದೀರಲ್ವ, ಸೊ ಅದೆಲ್ಲ ಇಲ್ಲೇ. ಓಕೆನಾ? ಅಲ್ಲಿ ಮೇಲ್ಗಡೆಯಿಂದ ಅಲ್ಲಿಂದ ಆ ಪ್ಲೇಸಿಂದ ಅಲ್ಲಿಂದ ಪ್ಯಾರಾಗ್ಲೈಡಿಂಗ್ ಮಾಡ್ತಾರೆ, ಇಲ್ಲಿಗೆ ಬರುತ್ತೆ. ಅಲ್ಲಿ ನೋಡ್ತಾ ಇದ್ದೀರಾ ಒಂದು ಕಡೆ, ಆ ಕಡೆ ಸ್ಕೈ ಹಿಂಗೆ ಆಗ್ತಾ ಇದೆ ನೋಡಿ. ಮೇಲ್ಗಡೆಯಿಂದ ಗೊತ್ತಿಲ್ಲದವರೆಲ್ಲ ಜಾರ್ಕೊಂಡು ಬರ್ತಾರೆ. ನಾನು ಮಾಡಿದ್ರು ಅದೇ ಪರಿಸ್ಥಿತಿನೇ. ಸೊ ಇಲ್ಲಿಂದ ನೋಡಿ ಬೈಕ್ ಎಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ. ಅಂದರೆ ಮೇಲ್ಗಡೆ ಬೈಕ್ ಯಾವುದೋ ಅಲೋ ಮಾಡ್ತಾ ಇಲ್ಲ. ಸೊ ಹಂಗಾಗಿ 4x4 ಅಥವಾ ನಿಮ್ಮದು ಯಾವುದೋ ಓನ್ ವೆಹಿಕಲ್ ಇದ್ದರೆ ನೀವು ಆರಾಮ್ಸೆ ಹೋಗ್ಬೋದು ಮೇಲ್ಗಡೆ. ಇನ್ನು 1 monthಗೆ ನನಗೆ ಫುಡ್ಡು ಇದೇ ಬೈಕಲ್ಲಿ ನಾವು ಬಂದಿರೋದು. ಸೊ ಈ ಬೈಕಿಂದ ವಾಪಸ್ 1 monthಗೆ ಫುಡ್ಡೆಲ್ಲ ಕೇಳಿದ್ರೆ ಇದೆ. आलू पराठा, ये मैगी, एक चाय, उतना ही. ಅವರು ಬ್ರೋನೆ ನಮ್ಮೊಟ್ಟಿಗೆ ಟ್ರಿಪ್ಪಿಗೆ ಬಂದಿರೋದು, ಗ್ಲಾಡ್ಸನ್ ಅಂತ ಹೇಳಿ. ಸೈದರ್ ಸಂಚಾರ ಒಟ್ಟಿಗೆ 3 times ಏನೋ ಟ್ರೆಕ್ ಮಾಡಿದ್ದಾರೆ. ಸೊ ನಂಗೆ ಅವರು ಕ್ಲೈಂಟ್ ಥರ ಫೀಲ್ ಆಗ್ತಿಲ್ಲ, ಫ್ರೆಂಡ್ ಥರ ಆಗಿಬಿಟ್ಟಿದ್ದಾರೆ. ಸೊ ಒಂದೊಂದು 2-3 ಸತಿ ಎಲ್ಲ ಬಂದಿದ್ದೀನಲ್ಲ. ಸೊ ಹಾಗಾಗಿ ಇದೇ ಗಾಡಿ. ಈಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಇದು ಮಣಿಕರಣ್. ಇದು ಗುರುದ್ವಾರ. ಅಂದರೆ ಇದೊಂದು
ಸಿಕ್ಕರ್ದು ಪವಿತ್ರ ಸ್ಥಳ. ಸೊ ಇದು ಮನಾಲಿಂದ ಒಂದು 70 ಕಿಲೋಮೀಟ್ರ್ ಇದೆ. ಕಸೋಲ್ ಮತ್ತು ಮಣಿಕರಣ್ ಇಲ್ಲಿ ಬಂದರೆ ಆಲ್ಮೋಸ್ಟ್ ಎಲ್ಲರೂ ಕವರ್ ಮಾಡೋಂಥ ಪ್ಲೇಸು. ಇಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಈ ಪ್ಲೇಸಲ್ಲಿ ನಿಮಗೆ ಒಂದು ಹಾಟ್ ಸ್ಪ್ರಿಂಗ್ ನೋಡ್ಲಿಕ್ಕೆ ಸಿಗುತ್ತೆ. ಅಂದರೆ ಬಿಸಿಯಾಗಿ ನೀರು ಬರ್ತಾ ಇರುತ್ತೆ ಆ ಪ್ಲೇಸಿಂದ. ಸೊ ಅದು ಹೇಗಿದೆ ಅಂದರೆ ನಾನು ಹಿಂದ್ಗಡೆ ಇದೆ ಕಾಣಿಸ್ತಿದೆ ಅಲ್ವಾ, ಅಲ್ಲೆಲ್ಲ ಅದು ಬಿಸಿ ನೀರು ಬರ್ತಾ ಇರೋದು. ಸೊ ಅದು ಇಲ್ಲಿದು ಸ್ಪೆಷಾಲಿಟಿ. ಮತ್ತು ಇನ್ನೂ ಇದಾದಮೇಲೆ ಇಲ್ಲಿಂದ ಕಸೋಲಿಗೆ ಕರ್ಕೊಂಡು ಹೋಗ್ತೀನಿ ಅವ್ರನ್ನ. ಕಸೋಲಿ ಅಂದರೆ ಅವ್ರ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ. ಸೊ ಹಾಗಾಗಿ ಅವ್ರು ಬೈಕಲ್ಲೇ ಬಂದರು. ಬೈಕಲ್ಲಿ ಬಂದಿದ್ದರಿಂದ ಅವರಿಗೆ ಕಸೋಲ್ ಮತ್ತು ಮಣಿಕರಣ್ ಕೂಡ ಇನ್ಕ್ಲೂಡ್ ಆಗಿರೋದು. ನೋಡಿ ಇದು ನನ್ನ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಇದು ಮಣಿಕರಣ್ ಗುರುದ್ವಾರ. ಇದೇ ಹಾಟ್ ಸ್ಪ್ರಿಂಗ್ಸ್ ಇರೋದು, ಅಂದರೆ ಬಿಸಿನೀರದ ಕುಂಡ ಅಂತ ಇದೆ ಇಲ್ಲಿ ನೋಡಿ. ತುಂಬ ಖುಷಿ ಆಯ್ತಿದೆ ನೋಡಬೇಕಾದ್ರೆ. ಈಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಕಸೋಲ್. ಇದು ಎಲ್ಲರದ್ದು ಹಾಟ್ ಫೇವ್ರೇಟ್. ಯಾವ ವಿಷಯಕ್ಕೆ ಅಂತ ನಾನೇನು ಡಿಸ್ಕ್ಲೋಸ್ ಮಾಡಲ್ಲ. ಇದನ್ನು ಡಿಸ್ಕ್ಲೋಸ್ ಮಾಡಬೇಕು ಅಂತ ನಂಗೆ ಮೇಲ್ ಮಾಡಿ ನಾನು ಡಿಸ್ಕ್ಲೋಸ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಕೆಫೆ ಇದೆ, ಆಫ್ ಲಿಮಿಟ್ಸ್ ಅಂತೇಳಿ. ಇದೊಂಥರ ರಿವರ್ ಸೈಡ್ ಕೆಫೆ. ಸೊ ಅದಕ್ಕೆ ನೋಡೋ ಬನ್ನಿ ಹೇಗಿದೆ ಅಂತೇಳಿ. ಇಲ್ಲಿಂದ ವ್ಯೂ ಹೇಗಿದೆ ಗೊತ್ತಾ, ಒಂದ್ಸಲ ತೋರಿಸ್ತೇನೆ ನೋಡಿ ಆಯಿತಾ. ಯಸ್, ಈ ರೀತಿ ವ್ಯೂ. ಇಲ್ಲಿ ನಮ್ಮ ಬ್ರೋ ಇದ್ದಾರೆ, ಗ್ಲಾಡ್ಸನ್ ಬ್ರೋ. ಹಾಯ್ ಹಾಯ್ ಹಾಯ್. ಹೇಗಿತ್ತು ಒಂದಿನದ ರೈಡ್ ಇವತ್ತು? ರೈಡ್ ಹೇಗಿತ್ತು ಇವತ್ತಿದು? ನಿಮ್ಮನ್ನೇ ಕೇಳ್ತಾರೆ. ಇದು ಟೇಕ್ 2 ಆಯಿತಾ, ಅವ್ರದ್ದು ಆಗ ಕರೆಕ್ಟ್ ಆಗಲಿಲ್ಲ, ಅದಕ್ಕೆ ಟೇಕ್ 2. ಈಗ ಫುಲ್ಲಿ ಪ್ರಿಪೇರ್ ಆಗಿದ್ದಾರೆ. ಈಗ ಹೋಗಿ ಕೇಳ್ತೀನಿ. ಬ್ರೋ ಡೇ 1 ಹೇಗಿತ್ತು? ಒಂದು ಅರೌಂಡ್ ಏನಿಲ್ಲ ಅಂತ ಹೇಳಿದ್ರೆ 150 ಕಿಲೋಮೀಟರ್ಸ್ ರೈಡ್ ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಓಕೆ, ಚೆನ್ನಾಗಿದೆ. ಓಕೆ ಓಕೆ ಓಕೆ. ಇದೇ ಕೆಫೆ ನಾವು ಬಂದಿರೋದು, ಇದು ರಿವರ್ ಸೈಡ್ ಕೆಫೆ. ಸೊ ಆಂಬಿಯನ್ಸ್ ನೋಡಿ ಒಂದ್ಸತಿ. ವಿಷಯ ಏನು ಅಂತ ಹೇಳಿದ್ರೆ, ಇಷ್ಟೊತ್ತು ಒಂದು ಟೀ ಕುಡಿದ್ವಿ ಆಯಿತಾ. ಇದೇ ಕಪ್ ಕುಡಿತಾ ಇದ್ದೀನಿ. ಪ್ರೈಸ್ ಕೇಳಿದ್ರೆ ಕೆಲವೊಂದು ಟೈಮ್ ಶಾಕ್ ಆಗುತ್ತೆ. ಎಷ್ಟು ಗೊತ್ತಾ? 80 ರುಪೀಸ್ ಇಷ್ಟು ಸಿಕ್ಕದಕ್ಕೆ. ಇನ್ನೊಂದು ಮ್ಯಾಗಿ ಇದೆ ಆಯಿತಾ, ಅರೌಂಡ್ 220-230 ರುಪೀಸ್. ಜಸ್ಟ್ ಈ ವ್ಯೂಗಷ್ಟೇ. ಆಂಬಿಯನ್ಸ್ಗಿಂತ ವ್ಯೂ ಚಾರ್ಜ್ ಮಾಡ್ತಾ ಇದ್ದಾರೆ, ಬಟ್ ಇಸ್ ವರ್ತ್ ಕೆಲವೊಂದು ಟೈಮಲ್ಲಿ. ಇದು ಪ್ಲೇಸು ಮಣಿಕರಣಿಂದ ನಾವು ಬರ್ತಾ ಇರೋದು. ಈ ಕಡೆ ನಾವು ವಾಪಸ್ ಹೋದರೆ ಇಲ್ಲಿ ಮನಾಲಿ. ಇಲ್ಲೊಂದು ಚಿಕ್ಕ ಸ್ಟಾಪ್ ಅಂತ ಹಾಕಿದ್ದೀವಿ. ಸೊ ಜಸ್ಟ್ ಅಂದರೆ ವೆಜ್ ರೋಲಿಗಷ್ಟೇ. ಹೇಗಿದೆ ನೋಡಿ, ಇದು ಕೆಫೆ ಆಯಿತಾ. ಇದರಲ್ಲೊಂದು ಸ್ಪೆಷಲ್ ಅಂದರೆ ಇದು ಕಿಚನ್ ಬೋರ್ಡು, ಇದು ರಿಸೆಪ್ಷನ್ನು. ಇಲ್ಲಿ ನೋಡಿ, ಇದು ವಾಶ್ರೂಮ್ ಆಯಿತಾ. ಇದು ಗೊತ್ತಾಯ್ತಲ್ಲ ಮಾಮೂಲಿ ವಾಶ್ ಬೇಸ್. ವಾಶ್ರೂಮಿಗೆ ಡೋರ್ ತೆಗಿತೀನಿ ನೋಡಿ ಒಂದ್ಸತಿ, ಹೆಂಗಿದೆ ವಾಶ್ರೂಮ್. ಇದು ಡೋರ್ ತೆಗೆದ್ರೆ ಅಲ್ಲಿ ನದಿ, ಆ ಕಡೆ ಅಲ್ಲಿ ಎಂಡಲ್ಲಿ ನೋಡಿ ಸ್ನೋ ಮೌಂಟೇನ್. ಈ ರೀತಿ ಎಲ್ಲ ವಾಶ್ರೂಮ್ ಇಟ್ಬಿಟ್ರೆ ಏನು ಕತೆ ಅಲ್ವಾ. ಇನ್ನೊಂದು ವಿಷಯ ಏನು ಗೊತ್ತಾ, ರಿಯಲ್ ವಾಶ್ರೂಮ್ ಇರೋದಿಲ್ಲಿ. ಜಸ್ಟ್ ಒಂದು ತಮಾಷೆಗಷ್ಟೇ, ನಾವು ಅದೇ ಮಾತಾಡ್ತಿದ್ವಿ ನೋಡಿ. ಈಗ ಸಖತ್ತಾಗಿ ನದಿ ಹರಿತದೆ. ಇಲ್ಲೆಲ್ಲಾದ್ರೂ ಒಂದು ಮನೆ ಕಟ್ಟಿದ್ರೆ ಆಗ್ಬೋದಾ ಅಂತ. ಏನು ಹೇಳ್ತೀರಾ ಕಮೆಂಟ್ ಮಾಡಿ. ಬನ್ನಿ ಫಸ್ಟು ವೆಜ್ ರೋಲ್ ತಿನ್ನುವ. ವೆಜ್ ರೋಲ್ ಚೆನ್ನಾಗಾಗ್ತದೆ. ಓಕೆ, ಡೇ 1 ಎಂಡ್ ಆಗ್ತಾ ಬಂತು. ಸೊ ಇವತ್ತಿದ್ದು ಡೇಯಲ್ಲಿ ನಾವು ಇಷ್ಟೇ, ಅಂದರೆ ಸೋಲಂಗ್ ವ್ಯಾಲಿ ತನಕ ಬೈಕಲ್ಲಿ ಹೋದ್ವಿ ಮತ್ತು ಮಣಿಕರಣ್ ತನಕ ಬೈಕಲ್ಲಿ ಹೋದ್ವಿ, ವಾಪಸ್ ರಿಟರ್ನ್ ಬಂದ್ವಿ. ಈಗ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಚಳಿ, ಅದಕ್ಕೆ ಸೊ ಫೈರ್ ಕ್ಯಾಂಪು ಇಲ್ಲಿದ್ದಾರೆ ಸರ್. ಇದು ಇವತ್ತು ನಮ್ಮದು ಸ್ಟೇ, ಅಂದರೆ ಸ್ಟೇ ಇದೆಯಲ್ವಾ, ಈ ರೀತಿ ಇದೆ. ಒಂದು ಬೆಸ್ಟ್ ಫನ್ನಿ ಪಾರ್ಟ್ ಏನು ಗೊತ್ತಾ,
ಟ್ರೆಕ್ಲೀಡಿಗಂತ ಟಿ ಶರ್ಟ್ ಮಾಡಿಸಿದ್ದೀವಿ. ನಾನು ಅದನ್ನು ಮನಾಲಿಗೆ ಹಾಕೊಂಡು ಹೋಗ್ಬೇಕು ಅಂತ ಹಾಕೊಂಡ್ಬಂದಿದ್ದೀನಿ. ಬೆಳಗ್ಗೆಯಿಂದ ಇಲ್ಲಿ ತನಕ ಈಗೆಲ್ಲ ಮುಗೀತು. ನಾನು ರೂಮಿಗೆ ವಾಪಸ್ ಬಂದೆ. ಟೈಮ್ ಈಗ 9:30. ಮತ್ತು ನಾಳೆ 6:30ಗೆ ಅಂತ ಹೇಳಬೇಕು. ಅದನ್ನೆಲ್ಲ ಟಿ ಶರ್ಟ್ ಕತೆ ಹೇಳ್ತಿದ್ದೆಲ್ಲ ನೋಡಿ. ಇದು ನಮ್ಮ ಸೈಯದ್ ಸಂಚಾರ ಲೋಗೋ. ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಇದೆ ಈ ಲೋಗೋ ಮೇಲೆ. ಇಷ್ಟೆಲ್ಲ ಮಾಡಿ ಟಿ ಶರ್ಟ್ ಮಾಡಿಸ್ಕೊಬಂದು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಇದನ್ನು ಒಂದು ನಿಮಿಷ ನಂಗೆ ತೆಗಿಲಿಕ್ಕಾಗಲಿಲ್ಲ. ಕಾರಣ ಏನು ಅಂದರೆ ಎಲ್ಲೆಲ್ಲ ತಿರುಗ್ತೀನಿ, ಎಲ್ಲ ಕಡೆ -ಡಿಗ್ರಿಲೇ ಇದ್ದರೆ ಕೋಲ್ಡು, ಇನ್ನೆಲ್ಲಿಗೆ ಅದನ್ನು ತೆಗಿಲಿ. ಒಂದಿದು 2, ಇನ್ನೊಂದು ಒಳಗಡೆ ಇದೆ ಥರ್ಮಲ್ಸ್ ಹಾಕಿದ್ದೀನಿ 3, ಅದಾದಮೇಲೆ ಅಷ್ಟು ಜಾಕೆಟ್ ಹಾಕಿದ್ದೀನಿ. ಆದರೂ ಚಳಿ ಆಗ್ತಿದೆ ಗುರು. ಅಮ್ಮ ದೇವರೇ. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಾಯ್. ಓಕೆ, ಫ್ರೆಶ್ ಅಪ್ ಆಯಿತು. ಈಗ ಫ್ರೆಶ್ ಅಪ್ ಆಗಿ ಇನ್ನೇನು ಕೆಲಸ ಅಂದರೆ ವೀಡಿಯೋ ಎಡಿಟ್ ಮಾಡೋದು. ಕೂತ್ಕೊಂಡು ಇವತ್ತಿದ್ದು ವ್ಲಾಗ್ ಎಡಿಟ್ ಮಾಡಿ ಮುಗಿಸಿ ಈಗ ತಿಂಡಿ ತಿಂದು ಎಡಿಟ್ ಮಾಡಿ ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ. ಮತ್ತು ಬೆಳಗ್ಗೆ 6:30ಗೆ ಇನ್ನೊಬ್ಬರು ಗೆಸ್ಟ್ ಬರ್ತಿದ್ದಾರೆ. ಸೊ ಅವ್ರನ್ನ ಪಿಕ್ ಮಾಡಬೇಕು. ಪಿಕ್ ಮಾಡಿ ಸ್ಟೇಗೆ ಬಿಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಆಗುತ್ತೆ 31 ಡೇಸ್ ಕೂಡ. ಅಂದರೆ ಹತ್ತತ್ರ ಒಂದು ಈಗ 15 ಡೇಸಿಗೆ ಬುಕ್ಕಿಂಗ್ಸ್ ಇದೆ. ಮತ್ತು ಇನ್ನು ನೋಡೋ ಏನಾಗುತ್ತೆ ಬುಕ್ಕಿಂಗ್ಸ್ ಎಲ್ಲ ಅಂತೇಳಿ. ಸೊ ಬಟ್ ಇಲ್ಲಿಗೆ ಹೋಮ್ ಸ್ಟೇ ನಾನು ಬುಕ್ ಮಾಡಿರೋದು 1 ಮಂತ್ಗೆ. ಸೊ 1 ಮಂತ್ ನಾನು ಮನೆಯಲ್ಲೇ ಇರ್ತಾ ಇದ್ದೀನಿ. ರೀಸನ್ ಏನು ಅಂತ ಹೇಳಿದ್ರೆ ಸಹ್ಯಾದ್ರಿ ಸಂಚಾರ ಕಡೆಯಿಂದ ನಾವು ಬೆಂಗಳೂರಿಂದ ಟ್ರಿಪ್ಪನ್ನು ಆರ್ಗನೈಸ್ ಮಾಡ್ತಿದ್ದೀವಿ ಮನಾಲಿಗೆ. ಸೊ ಹಾಗಾಗಿ ನಾನು ಇಲ್ಲೇ ಅವ್ರನ್ನ ಇದ್ದು ಈಗ ಬರ್ತಾ ಇದ್ದಾರೆ ಗೆಸ್ಟನ್ನು, ಅವ್ರನ್ನೆಲ್ಲ ಇಲ್ಲಿ ಪ್ಲೇಸ್ ಎಲ್ಲ ತಿರುಗಿಸಿ ವಾಪಸ್ ರಿಟರ್ನ್ ಕಳಿಸೋಂಥ ಕೆಲಸ ನಂದು. ಸೊ ಹಾಗಾಗಿ ನೀವೆಲ್ಲರೂ ಸಹ್ಯಾದ್ರಿ ಸಂಚಾರ ಕಡೆಯಿಂದ ಎಲ್ಲಾದರೂ ಮನಾಲಿಗೆ ಟ್ರಿಪ್ ಪ್ಲಾನ್ ಮಾಡ್ತೀರಾ ಅಂತ ಹೇಳಿದ್ರೆ, ಅಥವಾ ನೀವೆಲ್ಲರೂ ಮನಾಲಿ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಸಹ್ಯಾದ್ರಿ ಸಂಚಾರ ಕಡೆಯಿಂದ ಬುಕ್ಕಿಂಗ್ ಮಾಡ್ಕೋಬಹುದು. ಅದಕ್ಕೆ ನಂಬರ್ 6363038714 ಇಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಇನ್ನು ಬನ್ನಿ ಊಟ ಮಾಡಿಕೊಂಡು ಮತ್ತೆ ಎಷ್ಟೊತ್ತಿಗೆ ಎಡಿಟ್ ಆಯಿತು ಮುಗೀತು ಅಂತ ಹೇಳಿ ಹೇಳ್ತೀನಿ. ಬನ್ನಿ. ಎಲ್ಲ ಆ ಜಾಕೆಟ್ ಇಲ್ಲದೆ, ಸೊ ಆ ಜಾಕೆಟ್ ಬೇಕೇ ಬೇಕು. -6 ಹತ್ತದ್ರಾಗ ಬಂದಿದೆ. ಸೊ ಇನ್ನು ನಂಗೆ ತಿಂಡಿನೂ ಬಂತು. ತಿಂಡಿ ವ್ಯೂ ಮಾತ್ರ ಇದು ಮನಾಲಿದು ವ್ಯೂ ಆಯಿತಾ. ಸೊ ಇದನ್ನೇ ವ್ಯೂ ನೋಡ್ತಾ ತಿಂಡಿ ನೋಡಿ, ರೋಟಿ, ಸಬ್ಜಿ ಮತ್ತು ಚಾಯ್. ಪ್ಯೂರ್ ವೆಜ್ ಆಗಿದ್ದರಿಂದ ಸಬ್ಜಿ. ಅದರೊಟ್ಟಿಗೆ ಬೆಸ್ಟ್ ಪಾರ್ಟ್ ಅಂದರೆ ಈ ಹೀಟರ್. ಇನ್ನೊಂದು 2 ಕೊಡ್ತಾರೆ ರೊಟ್ಟಿ. ಸೊ ತಿಂದು ವ್ಯೂ ನೋಡ್ತಾ ಮಲ್ಗೋ. ಬನ್ನಿ, ನಾನು ತಿಂತೀನಿ ಅಷ್ಟು ತನಕ. ಏನಿದು ಸಬ್ಜಿ, ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಗುಡ್ ನೈಟ್, ಬಾಯ್. ರಾತ್ರಿ ಎಷ್ಟು ಗಂಟೆಗೆ ಮಲಗ್ತೀನಿ ಅಂತೇಳಿ ಟೈಮ್ ಹಾಕಿ ಒಂದು ಗುಡ್ ನೈಟ್ ಹೇಳ್ತೀನಿ ಮತ್ತೆ.